ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಆರ್ಎಸ್ಎಸ್ ಪಥಸಂಚಲನ ಮಾಡಿ ಕೌಂಟರ್ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈ ಸಂಬಂಧ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಕಲಬುರಗಿಯಲ್ಲಿ ಆರ್ಎಸ್ಎಸ್ ಕಾಂಗ್ರೆಸ್ನ ಜಟಾಪಟಿ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಈ ಆರ್ಎಸ್ಎಸ್ ಕಾಂಗ್ರೆಸ್ ಜಟಾಪಟಿ ಒಂದ್ ಕಡೆ ನಡೀತಾ ಇದ್ರೆ ಇದ್ರ ಮಧ್ಯೆ ದಲಿತ ಸಂಘಟನೆಗಳು ಕೂಡ ಎಂಟ್ರಿ ಕೊಟ್ಟಿದೆ. ಏನಂತ? ನಮಗೂ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕೋರ್ಟ್ ಕಡಾಖಂಡಿತವಾಗಿ ಹೇಳಿದೆ, ಇಬ್ಬರಿಗೂ ಬೇರೆ ಬೇರೆಯ ಟೈಮ್ ಕೊಡಿ, ಸಮಯವನ್ನ ನಿಗದಿ ಮಾಡಿ ಅಂತ ಕ್ಲಿಯರ್ ಕಟ್ ಆಗಿ ಕೋರ್ಟ್ ಹೇಳಿದೆ ಆಲ್ರೆಡಿ. ಭೀಮ್ ಆರ್ಮಿ ರಾಜ್ಯ ಘಟಕದಿಂದ ಕಲಬುರಗಿ ಡಿಸಿಗೆ ಮನವಿ ಕೊಟ್ಟಿದ್ದಾರೆ. ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಎಸ್ ತಾವಡೇರಿಂದ ಡಿಸಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದ್ ವೇಳೆ ನಮಗೆ ಪಥಸಂಚಲನಕ್ಕೆ ಅನುಮತಿ ಕೊಡ್ಲಿಲ್ಲ ಅಂತಂದ್ರೆ ದಂಗೆ ಹೇಳ್ತೀವಿ, ಸರ್ಕಾರಕ್ಕೆ ಸವಾಲಾಗ್ತಾ ಇದೆ ಭೀಮ್ ಆರ್ಮಿ ಸಂಘಟನೆ. ಒಂದ್ ಕಡೆ ಆರ್ಎಸ್ಎಸ್ ಕಾಂಗ್ರೆಸ್ ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಅದು ಕೋರ್ಟ್ ಮೆಟ್ಟಿಲಿಗೆ ಹೋಗಿತ್ತು. ಕೋರ್ಟ್ ಹೇಳಿದೆ ನವೆಂಬರ್ 2ನೇ ತಾರೀಕು ನೀವು ಬೇಕಾದ್ರೆ ಮಾಡ್ಕೊಳ್ಬೋದು, ಅದಕ್ಕೆ ಸಪ್ರೇಟ್ ಅರ್ಜಿ ಸಲ್ಲಿಸಿ, ಜೊತೆಗೆ ರೂಟ್ ಮ್ಯಾಪ್ ಅನ್ನ ನೀವು ಕೊಡಿ, ಅಟ್ಯಾಚ್ ಮಾಡಿಕೊಡಿ ಡಿಸಿಗೆ, ಅವರು ಪರಿಶೀಲನೆ ಮಾಡಿ ಏನು ಸಮಸ್ಯೆ ಇಲ್ಲ ಅಂದ್ರೆ ಅನುಮತಿಯನ್ನ ಕೊಡ್ತಾರೆ ಅನ್ನೋ ರೀತಿಯಾಗಿ ಹೇಳಿತ್ತು ಕೋರ್ಟ್. ಸೊ ಹಾಗಾಗಿ ಅವರು ಮನವಿಯನ್ನ ಮಾಡಿಕೊಂಡ್ರು. ಮೀನ್ ವೈಲ್ ಭೀಮ್ ಆರ್ಮಿ ಕೂಡ ಪಥಸಂಚಲನಕ್ಕೆ ಅಥವಾ ನಾವು ಕೂಡ ಪಥಸಂಚಲನ ಮಾಡ್ತೀವಿ, ನಮಗೂ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ ಕೇಳ್ಕೊಂಡಿತ್ತು. ಕೋರ್ಟು ಕೂಡ ಇದನ್ನ ಸ್ಪಷ್ಟವಾಗಿ ಏನು ಹೇಳಿದೆ ಅಂತಂದ್ರೆ, ಆರ್ಎಸ್ಎಸ್ಗೂ ಅನುಮತಿ ಇದೆ ಪಥಸಂಚಲನಕ್ಕೆ, ಜೊತೆಗೆ ಭೀಮ್ ಆರ್ಮಿಗೂ ಇದೆ, ಆದರೆ ಬೇರೆ ಬೇರೆ ಸಮಯವನ್ನ ನಿಗದಿ ಮಾಡಿ ಅಂತ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಇದನ್ನ ಚಾಚು ತಪ್ಪದೆ ಡಿಸಿಯು ಕೂಡ ಫಾಲೋ ಮಾಡಬೇಕು. ಇಫ್ ಇನ್ ಕೇಸ್ ನವೆಂಬರ್ 2ನೇ ತಾರೀಕು ಬೆಳಗ್ಗೆ ಆರ್ಎಸ್ಎಸ್ ಕೊಟ್ಟು ಸಂಜೆ ಭೀಮ್ ಆರ್ಮಿ ಕೊಡ್ತಾರಾ, ಅಥವಾ 2ನೇ ತಾರೀಕು ಆರ್ಎಸ್ಎಸ್ ಕೊಟ್ಟು 3ನೇ ತಾರೀಕು ಭೀಮ್ ಆರ್ಮಿ ಕೊಡ್ತಾರಾ ಗೊತ್ತಿಲ್ಲ, ಡೇಟ್ ವ್ಯತ್ಯಾಸ ಆಗಬಹುದು. ಬಟ್ ಇಬ್ಬರೂ ಕಡೆಯಿಂದಲೂ ಕೂಡ ಮನವಿ ಪತ್ರ ಬಂದಿದೆ. ಈಗ ಏಕ್ತಾ ಮಿಷನ್ ಘಟಕದ ರಾಜ್ಯಾಧ್ಯಕ್ಷ ನಾನು ಎಸ್ ತಾವಡೆ. ಇವತ್ತಿನ ದಿವಸ ಡಿ ಸಿ ಅವರಿಗೆ ನಾವು ಮೆಮೊರಂ ಕೊಡೋಕೆ ಬಂದಿದ್ದೀವಿ. ಜೋರು ಮಾತಾಡ್ರಿ. ಯಾಕೆ ಅಂತಂದರೆ, ಚಿತ್ತಾಪುರದಲ್ಲಿ ನಡ್ತಕ್ಕಂಥ RSS ಪಥಸಂಚಲನ ಕಾರ್ಯಕ್ರಮಕ್ಕೆ ಏನು ಅವರು ಇವತ್ತಿನ ದಿವಸ ಮೊನ್ನೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇ ಭೀಮ್ ಆರ್ಮಿ ವತಿಯಿಂದ ರದ್ದುಗೊಳಿಸಿದ್ದೀವಿ. ಈಗೂ ಕೂಡ ಅವರು ಮತ್ತೆ ಜಿದ್ದಿಡ್ಕೊಂಡ್ಬಿಟ್ಟು ಅಲ್ಲಿ ಚಿತ್ತಾಪುರದಲ್ಲಿ ಮಾಡೇ ಮಾಡ್ತೀವಿ ಅನ್ನೋ ಚಾಲೆಂಜಲ್ಲಿ ಹೋಗ್ತಾ ಇದ್ದಾರೆ. ಆ ಚಾಲೆಂಜಲ್ಲಿ ಹೋಗಲಿ, ಹೆಂಗೆ ಹೋಗಬೇಕು ಅಂತಂದರೆ ಅವ್ರ ಹತ್ರ ಏನಾದರೂ ರಿಜಿಸ್ಟ್ರೇಷನ್ ಇದ್ದರೆ, ಅವ್ರದ್ದೇನಾದರೂ ಸಂಘ ರಿಜಿಸ್ಟ್ರೇಷನ್ ಕಾಪಿ ಇತ್ತು ಅಂದರೆ ನೀವು ಅದನ್ನು ಕೆಲಸಗಳನ್ನು ಮಾಡಿ. ನೀವು ರಿಜಿಸ್ಟ್ರೇಷನ್ ಇಲ್ಲದೆ ಅವ್ರಿಗೆ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾವು ಭೀಮ್ ಆರ್ಮಿದವರು ಅವ್ರು ಯಾವತ್ತು ಮಾಡ್ತಾರೆ ಅವತ್ತಿನ ದಿವಸ ನಾವು ಕೌಂಟ್ರಲ್ಲಿ ನಾವು ಕೂಡ ಪಥಸಂಚಲನ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್, ಒಂದ್ ಕಡೆ ಆರ್ಎಸ್ಎಸ್ ಮತ್ತೊಂದು ಕಡೆ ಭೀಮ್ ಆರ್ಮಿ ಇಬ್ಬರೂ ಕೂಡ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿಯನ್ನ ಕೇಳ್ತಾ ಇದ್ದಾರೆ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇಬ್ಬರಿಗೂ ಬೇರೆ ಬೇರೆ ಸಮಯವನ್ನ ನಿಗದಿ ಮಾಡಿ ಕೊಡಿ ಅಂತ. ಡಿಸಿ ಅವರು ಇದ್ರ ಬಗ್ಗೆ ಏನ್ ತೀರ್ಮಾನ ತೆಗೆದುಕೊಳ್ಬಹುದು? ಬೇರೆ ಬೇರೆ ದಿನಾಂಕವನ್ನ ಪ್ರಕಟ ಮಾಡಬಹುದಾ, ಅಥವಾ ಒಂದೇ ದಿನದಲ್ಲಿ ಬೆಳಗ್ಗೆ ಒಬ್ಬರಿಗೆ ಸಂಜೆ ಒಬ್ಬರಿಗೆ ಅನ್ನುವಂತಹ ಅನುಮತಿಯನ್ನ ಕೊಡಬಹುದಾ? ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಶರತ್, ನಿಜಕ್ಕೂ ಕೂಡ ನವೆಂಬರ್ 2ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ನಾವು ಪಥಸಂಚಲನ ಮಾಡ್ತೀವಂತ ಇವತ್ತೇ RSS ಸಂಘಟನೆ ಜಿಲ್ಲಾಧಿಕಾರಿಗ ಅವರಿಗೆ ಏನು ಕೋರ್ಟ್ ಸೂಚನೆಯಂತೆ ಹೊಸದಾಗಿ ಮನವಿ ಸಲ್ಲಿಸಿದೆ. ಏನು RSS ಸಂಘಟನೆ ಪಥಸಂಚಲನಕ್ಕಾಗಿ ಮನವಿ ಸಲ್ಲಿಸಿದ ಬೆನ್ನಲ್ಲೇ ಇದೀಗ ಭೀಮ್ ಆರ್ಮಿ ಸಂಘಟನೆ ಕೂಡ ನಮ್ಗೆ ಅದೇ ದಿನಾಂಕದಂದು ಚಿತ್ತಾಪುರದಲ್ಲಿ ಏನು ಪಥಸಂಚಲನ ನಡೆಸ್ತೀವಿ, ನಾವು ನಮ್ಗೆ ಅನುಮತಿ ನೀಡಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗೆ ಭೀಮ್ ಆರ್ಮಿ ಸಂಘಟನೆ ಮನವಿ ಸಲ್ಲಿಸಿದೆ. ಯಾಕಂದ್ರೆ ಕೋರ್ಟ್ ಒಂದು ಕೂಡ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಒಂದೇ ದಿನಾಂಕದಿಂದ ಎರಡು ಅಂದ್ರೆ RSS ಸಂಘಟನೆ ಏನು ನವೆಂಬರ್ 2ರಂದು ಪಥಸಂಚಲನ ನಡೆಸೋಕೆ ಅನುಮತಿ ಕೇಳಿದೆ, ಆ ದಿನಾಂಕದಿಂದ ಬೇರೆ ಸಂಘಟನೆಗಳು ಕೂಡ ಒಂದು ಪಥಸಂಚಲನ ಅಥವಾ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಬಾರದು. ಪ್ರತ್ಯೇಕ ದಿನಾಂಕಗಳನ್ನ ನಿಗದಿ ಮಾಡಿ ಸಂಘಟನೆಗಳಿಗೆ ಏನೊಂದು ಕಾರ್ಯಕ್ರಮ ಹಾಗೂ ಪಥಸಂಚಲನ ಮಾಡಲು ಅನುಮತಿ ನೀಡಬೇಕೆಂದು ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಇದರ ಮಧ್ಯೆ ಭೀಮ್ ಆರ್ಮಿ ಸಂಘಟನೆ ಕೂಡ ಇಂದು ಡಿಸಿಗೆ ಮನವಿ ಸಲ್ಲಿಸಿದೆ. ನಮಗೆ ಅದೇ ದಿನದಂದು RSS ವಿರುದ್ಧ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ, ಒಂದು ವೇಳೆ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡದೇ ಇದ್ದಲ್ಲಿ ನಾವು ದಂಗೆ ಹೇಳ್ತೇವೆ ಎಂಬ ಎಚ್ಚರಿಕೆಯನ್ನು ಕೂಡ ಭೀಮ್ ಆರ್ಮಿ ಸಂಘಟನೆ ನೀಡಿದೆ. ಹೀಗಾಗಿ ಏನು RSS ಸಂಘಟನೆ ಇಂದು ನವೆಂಬರ್ 2ರಂದು ಪಥಸಂಚಲನಕ್ಕೆ ಮನವಿ ಸಲ್ಲಿಸಿದೆ. ಇದರ ಮಧ್ಯೆ ಭೀಮ್ ಆರ್ಮಿ ಸಂಘಟನೆ ಕೂಡ ಮನವಿ ಸಲ್ಲಿಸಿದೆ. ಹೀಗಾಗಿ ಜಿಲ್ಲಾಡಳಿತವಾಗಲಿ ಅಥವಾ ಹೈಕೋರ್ಟ್ ಆಗಲಿ ಏನು ಎರಡು ಸಂಘಟನೆಗಳಿಗೆ ಪ್ರತ್ಯೇಕ ದಿನಾಂಕ ನಿಗದಿ ಮಾಡುತ್ತಾ ಅಥವಾ ಒಂದೇ ದಿನಾಂಕದಂದು ಪಥಸಂಚಲನ ನಡೆಸಲು ಅನುಮತಿ ನೀಡುತ್ತಾ ಅನ್ನೋದು ಕೂಡ ಒಂದು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಶರತ್. ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗಾಗಿ.